ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಈಗ ನಿಮ್ಮ ಮುಂದೆ ಒಂದು ಸ್ಫೋಟಕ ಸುದ್ದಿಯನ್ನ ತಂದಿದ್ದೀವಿ. ಈಗ ವೈರಲ್ ಆಗ್ತಿರುವಂತಹ ಆಡಿಯೋ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಸುಮಾರು 8 ವರ್ಷಗಳ ಹಿಂದೆ ಆಗದಂತಹ ಘಟನೆಗೆ ಈಗ ಒಂದ್ ರೀತಿಯಲ್ಲಿ ಪುಷ್ಟಿ ಸಿಕ್ಕದಂತಾಗಿದೆ. ಏನಪ್ಪಾ ವಿಚಾರ ಅಂದ್ರೆ, ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಬ್ರೇಕಪ್ ಸೀಕ್ರೆಟ್ ಅನ್ನ ಈಗ ರಶ್ಮಿಕಾ ತಾಯಿ ಬಿಚ್ಚಿಟ್ಟಿದ್ದಾರೆ. ಹೌದು, ರಶ್ಮಿಕಾ ಮಂದಣ್ಣ ಅವರಿಗೆ ವಿಜಯ್ ದೇವರಕೊಂಡ ಅವರ ಜೊತೆಗೆ ಇತ್ತೀಚಿನ ದಿನಗಳಷ್ಟೇ, ಇನ್ನು ಹಲವು ದಿನಗಳು ಕೂಡ ಆಗಿಲ್ಲ, ಕೆಲವು ದಿನಗಳ ಹಿಂದೆ ಅಷ್ಟೇ ಮದುವೆ ಆಗಿತ್ತು. ಆದ್ರೆ ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರ ಫಸ್ಟ್ ಲವ್ ಯಾಕೆ ಬ್ರೇಕಪ್ ಆಯ್ತು, ಯಾಕೆ ಕ್ರಾಶ್ ಆಯ್ತು, ಏನ್ ರೀಸನ್ ಅದಕ್ಕೆ ಅನ್ನೋದನ್ನ ಈಗ ಈ ಒಂದು ಆಡಿಯೋ ಬಿಚ್ಚಿಟ್ಟಿದೆ. ಹೌದು, ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಬ್ರೇಕಪ್ ಸೀಕ್ರೆಟ್ ಅನ್ನ ರಶ್ಮಿಕಾ ತಾಯಿ ಅವರು ಬಿಚ್ಚಿಟ್ಟಿದ್ದಾರೆ. ಅಂದು ಮದುವೆ ನಿಲ್ಲಲು ರಕ್ಷಿತ್ ಶೆಟ್ಟಿನೇ ಕಾರಣ, ಇದನ್ನ ನಾವ್ ಹೇಳ್ತಾ ಇಲ್ಲ, ರಶ್ಮಿಕಾ ಅವರ ತಾಯಿಯೇ ಈ ಸತ್ಯವನ್ನ ಬಿಚ್ಚಿಟ್ಟಿರುವಂತದ್ದು. ಅಂದು ಮದುವೆ ನಿಲ್ಲಲು ಅಥವಾ ಎಂಗೇಜ್ಮೆಂಟ್ ನಿಲ್ಲಲು ರಕ್ಷಿತ್ ಶೆಟ್ಟಿಯೇ ಕಾರಣ ಅಂತ ಹೇಳಿದ್ದಾರೆ. ಜುಲೈ 3, 2017 ನಿಶ್ಚಿತಾರ್ಥ ಆಗಿತ್ತು ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಅವರಿಗೆ. ಕಿರಿಕ್ ಪಾರ್ಟಿ ಮೂವಿಯ ನಂತರ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ರು. ತದನಂತರ ಮದುವೆ ಆಗುವ ನಿರ್ಧಾರ ಕೂಡ ಕೈಗೊಂಡಿದ್ರು. ಆದ್ರೆ ಎಂಗೇಜ್ಮೆಂಟ್ ಮುರಿದು ಬೀಳಲು ರಕ್ಷಿತ್ ಶೆಟ್ಟಿ ಕಾರಣ ಅಂತ ರಶ್ಮಿಕಾ ತಾಯಿ ಈಗ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಆ ಆಡಿಯೋ ಈಗ ವೈರಲ್ ಆಗ್ತಿದೆ. ಈ ಹಿಂದೆ ರಶ್ಮಿಕಾ ತಾಯಿಯವರು ಹಿರಿಯ ಪತ್ರಕರ್ತರೊಂದಿಗೆ ಮಾತನಾಡಿದ ಆಡಿಯೋ ಈಗ ಎಲ್ಲೆಡೆ ಸ್ಫೋಟಕವಾಗಿ ಹಬ್ಬುತ್ತಾ ಇದೆ. ನಟಿ ರಶ್ಮಿಕಾ ಮಂದಣ್ಣಗೆ ಸಂಬಂಧಿಸಿದ ಆಡಿಯೋ ಈಗ ವೈರಲ್ ಆಗಿದೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮೊದಲ ಲವ್ ಬ್ರೇಕಪ್ ಆಗಿದ್ದೇಕೆ, ಎಲ್ಲ ಅಸಲಿ ಸತ್ಯ ಬಿಚ್ಚಿಟ್ಟ ರಶ್ಮಿಕಾ ತಾಯಿ ಸುಮನ್ ಮಂದಣ್ಣ. ರಕ್ಷಿತ್ ಶೆಟ್ಟಿ ಹಾಗೂ ಅವರ ಮ್ಯಾನೇಜರ್ ರಶ್ಮಿಕಾಗೆ ಟಾರ್ಚರ್ ಕೊಡ್ತಿದ್ರು. ರಕ್ಷಿತ್ ಶೆಟ್ಟಿ ಹಾಗೂ ಅವರ ಮ್ಯಾನೇಜರ್ ರಶ್ಮಿಕಾ ಅವರಿಗೆ ಟಾರ್ಚರ್ ಕೊಡ್ತಿದ್ರಂತೆ. ಗೀತಾ ಗೋವಿಂದಂ ಸಿನಿಮಾದ ಕಿಸ್ಸಿಂಗ್ ಸೀನ್ಗೆ ದೊಡ್ಡ ರಾಧ ಅಂತಾನೆ ಮಾಡಿದ್ರಂತೆ ರಕ್ಷಿತ್. ಈ ವಿಚಾರವಾಗಿ ಅಂದ್ರೆ ರಶ್ಮಿಕಾ ಮಂದಣ್ಣ ಅವರ ಗೀತಾ ಗೋವಿಂದಂ ಸಿನಿಮಾದ ಕಿಸ್ಸಿಂಗ್ ಸೀನ್ ವಿಚಾರಕ್ಕೆ ಸಾಕಷ್ಟು ಸುದ್ದಿಯಲ್ಲಿದ್ರು ಆಗಿನ ದಿನಗಳಲ್ಲಿ. ಆ ವಿಚಾರವಾಗಿ, ಕಿಸ್ಸಿಂಗ್ ಸೀನ್ ನ ವಿಚಾರವಾಗಿ ರಕ್ಷಿತ್ ಶೆಟ್ಟಿ ಅವರು ದೊಡ್ಡ ರಾಧಾಂತವನ್ನೇ ಮಾಡಿದ್ರಂತೆ. ಸಾಕಷ್ಟು ರಶ್ಮಿಕಾ ಅವರಿಗೆ ಮಾನಸಿಕ ಕಿರುಕುಳವನ್ನ ನೀಡಿದ್ರಂತೆ. ಇದನ್ನ ರಶ್ಮಿಕಾ ಅವರ ತಾಯಿ ತಮ್ಮ ಆಡಿಯೋ ಮೂಲಕ ವೈರಲ್ ಮಾಡಿರುವಂತದ್ದು. ಇನ್ನು 5 ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂತೆ ಹೇಳಿದ್ರು ರಕ್ಷಿತ್ ಶೆಟ್ಟಿ ಅವರು. ಕಿರಿಕ್ ಪಾರ್ಟಿ ಮೂವಿಯ ಸಂದರ್ಭದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಏನ್ ಪೆಂಡಿಂಗ್ ಇತ್ತು ಅದನ್ನ 5 ರೀತಿಯಲ್ಲಿ ಶೂಟ್ ಮಾಡುವಂತೆ ರಶ್ಮಿಕಾ ಅವರಿಗೆ ರಕ್ಷಿತ್ ಶೆಟ್ಟಿ ಅವರು ಹೇಳಿದ್ರು. ರಕ್ಷಿತ್ ತನ್ನ ಮಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸ್ತಿದ್ದ. ಲವ್ ಮಾಡ್ತಾ ಇದ್ದಾಗ ಇರ್ಬೋದು, ಎಂಗೇಜ್ಮೆಂಟ್ ಆದ ನಂತರ ಇರ್ಬೋದು, ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು, ಯಾರ ಜೊತೆ ಹೋದ್ರು ಕೂಡ ಅದನ್ನ ರಕ್ಷಿತ್ ಶೆಟ್ಟಿ ಅವರು ಪದೇ ಪದೇ ಅಪ್ಡೇಟ್ ಮಾಡುವಂತೆ ಹೇಳ್ತಾ ಇದ್ರಂತೆ. ಸಾಕಷ್ಟು ಹಿಡಿತದಲ್ಲ ಇಟ್ಕೊಳ್ಳಿಕ್ಕೆ, ರಶ್ಮಿಕಾ ಅವರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಕ್ಕೆ ರಕ್ಷಿತ್ ಶೆಟ್ಟಿ ಪ್ರಯತ್ನ ಪಡ್ತಿದ್ರಂತೆ. ತನ್ನ ಹುಡುಗಿ ಬೆಳೆತಿದ್ದಾಳೆ ಅಂತ ಖುಷಿ ಪಡುವ ಬದಲು ಕಂಟ್ರೋಲ್ ಮಾಡ್ತಿದ್ದ ರಕ್ಷಿತ್ ಅಂತ ಹೇಳಿ ಆರೋಪಿಸಿದ್ದಾರೆ ರಶ್ಮಿಕಾ ತಾಯಿ. ರಶ್ಮಿಕಾ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ನಟಿಯಾಗಿ ನಟಿಸುವಾಗ ಅವರು ಬೆಳೀತಾ ಇದ್ರು ಅಂತ ಅಂದಾಗ ರಕ್ಷಿತ್ ಅವರು ಅವರನ್ನ ಸಪೋರ್ಟ್ ಮಾಡುವ ಬದಲಿಗೆ, ಖುಷಿ ಪಡುವ ಬದಲಿಗೆ ರಕ್ಷಿತ್ ಶೆಟ್ಟಿ ಅವರು ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅವರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ, ರಶ್ಮಿಕಾ ಅವರನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನ ರಕ್ಷಿತ್ ಮಾಡ್ತಾ ಇದ್ರು. ಹಾಗೆ 31 ವರ್ಷದ ಹುಡುಗನ ಜೊತೆ 21 ವರ್ಷದ ಹುಡುಗಿ ಮದುವೆ ಒಪ್ಪಿಕೊಂಡಿದ್ದೆ ಹೆಚ್ಚು ನಾನು. ಇದಕ್ಕೆ ರಶ್ಮಿಕಾ ಕಾರಣ ಅಷ್ಟೇ. ನಾನು ಮದುವೆಗೆ ಒಪ್ಪೇ ಇರ್ಲಿಲ್ಲ ಮೊದಲು, ಆದ್ರೂ ಕೂಡ ಅಷ್ಟು ವಯಸ್ಸಾಗಿರುವ ಹುಡುಗನೊಂದಿಗೆ ಮದುವೆ ಮಾಡ್ಲಿಕ್ಕೆ ನಾನು ಒಪ್ಪಿಕೊಂಡಿದ್ದೆ ಹೆಚ್ಚು ಅಂತ ಆಡಿಯೋ ಮೂಲಕ ಹೇಳ್ಕೊಂಡಿದ್ದಾರೆ ರಶ್ಮಿಕಾ ತಾಯಿ. ಈಗ ಆ ಆಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜೊತೆಗೆ ಈ ಆಡಿಯೋ ವೈರಲ್ ಆಗ್ತಿದ್ದಂತೆ ಬ್ರೇಕಪ್ ಸತ್ಯಾಂಶ ಹೊರಬಿದ್ದಿದೆ. ಏನಪ್ಪಾ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಅವರ ಬ್ರೇಕಪ್ ಅನ್ನೋ ಕಾರಣಕ್ಕೆ ಒಂದಿಷ್ಟು ಬೇರೆ ಬೇರೆ ಊಹಾಪೋಹಗಳು ತಮಗ್ ತಾವೇ ಹುಟ್ಟಿಸ್ಕೊಂಡು ಮಾತಾಡ್ಕೊಂಡು ಇದ್ರು. ಯಾಕಂದ್ರೆ ರಶ್ಮಿಕಾ ಅವರಾಗ್ಲಿ ಅಥವಾ ರಕ್ಷಿತ್ ಅವರಾಗ್ಲಿ ಇಲ್ಲಿಯವರೆಗೂ ಕೂಡ ಆ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಾತನಾಡಿರ್ಲಿಲ್ಲ. ಆದ್ರೆ ಈಗ ಈ ಆಡಿಯೋ ಬ್ರೇಕಪ್ ನ ಸತ್ಯಾಂಶವನ್ನ ಹೊರ ಹಾಕಿದೆ.
ಆಡಿಯೋ ಹಳೇದಾದ್ರೂ ಕೂಡ ಮ್ಯಾಟರ್ ಹೊಸದು ಎನ್ನುವ ಮಟ್ಟಕ್ಕೆ ಈ ಆಡಿಯೋ ವೈರಲ್ ಆಗ್ತಿದೆ. ಯಾಕಂತಂದ್ರೆ ಈ ಹಿಂದೆ ರಶ್ಮಿಕಾ ಅವರ ಕಿಸ್ಸಿಂಗ್ ಸೀನು ಅಥವಾ ರಶ್ಮಿಕಾ ವಿಜಯ್ ದೇವರಕೊಂಡ ಅವರ ಏನು ಸಂಬಂಧದಿಂದ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಅವರ ಮದುವೆ, ಎಂಗೇಜ್ಮೆಂಟ್ ಅಥವಾ ಲವ್ ಬ್ರೇಕಪ್ ಆಗಿತ್ತು ಅನ್ನುವಂಥದ್ದು ಎಲ್ಲರೂ ತಿಳಿದುಕೊಂಡಿದ್ರು. ಆದ್ರೆ ಈಗ ಈ ಆಡಿಯೋ ಹಳೇದಾದ್ರೂ ಕೂಡ ಮ್ಯಾಟರ್ ಹೊಸದು ಅನ್ನುವ ರೀತಿಯಲ್ಲಿ ರಕ್ಷಿತ್ ಶೆಟ್ಟಿ ಅವರೇ ಈ ಬ್ರೇಕಪ್ಗೆ ಕಾರಣ, ಈ ಎಂಗೇಜ್ಮೆಂಟ್ ಮುರಿದು ಬೀಳಲು ರಕ್ಷಿತ್ ಶೆಟ್ಟಿ ಅವರೇ ಕಾರಣ ಅನ್ನುವ ಸತ್ಯಾಂಶವನ್ನ ರಶ್ಮಿಕಾ ತಾಯಿ ಈ ಆಡಿಯೋ ಮೂಲಕ ಹೊರ ಹಾಕಿರುವಂತದ್ದು. ಈ ಹಿಂದೆ ಹಿರಿಯ ಪತ್ರಕರ್ತರೊಂದಿಗೆ ರಶ್ಮಿಕಾ ತಾಯಿ ಮಾತನಾಡಿದ ಆಡಿಯೋ ಈಗ ವೈರಲ್ ಆಗಿದೆ. ರಕ್ಷಿತ್ ಶೆಟ್ಟಿ ಅವರು ರಾತ್ರಿ 2 ಗಂಟೆಗೆ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬಾ ಅಂತಿದ್ರು. ಮಿಡ್ ನೈಟ್ ಬಾ ಅಂತ ಕರೀತಾರೆ, ಅವರೆಲ್ಲ ಮನುಷ್ಯರ ಅಂತ ಹೇಳಿ ರಕ್ಷಿತ್ ಅವರನ್ನ ಪ್ರಶ್ನಿಸುವ ರೀತಿಯಲ್ಲಿ, ರಕ್ಷಿತ್ ಅವರ ಬಗ್ಗೆ ಮಾತನಾಡುವ ರೀತಿಯಲ್ಲಿ, ಕೆಂಡ ಕಾರುವ ರೀತಿಯಲ್ಲಿ ರಶ್ಮಿಕಾ ತಾಯಿ ಅವರು ಈ ಆಡಿಯೋದಲ್ಲಿ ಮಾತನಾಡಿರುವಂತದ್ದು. ಇನ್ನು ಸಿನಿಮಾ ಎಲ್ಲವನ್ನ ಬಿಟ್ಟು ಬಾ, ಸಿನಿಮಾವನ್ನ ಇನ್ನು ಮುಂದೆ ಮಾಡೋದಿಲ್ಲ ನಾನು, ಯಾವುದೇ ರೀತಿಯನ್ನ ಮೂವಿ ಮಾಡಲ್ಲ ಅಂತ ಹೇಳಿ ಟ್ವೀಟ್ ಮಾಡು ಅಂತ ಹೇಳಿ ರಕ್ಷಿತ್ ಶೆಟ್ಟಿ ಟಾರ್ಚರ್ ಕೊಡ್ತಿದ್ರಂತೆ ರಕ್ಷಿತ್ ಶೆಟ್ಟಿ ಅವರು ರಶ್ಮಿಕಾ ಮಂದಣ್ಣಗೆ. ಹಾಗೆ ರಕ್ಷಿತ್ ಶೆಟ್ಟಿ ಅವರ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರ ಮ್ಯಾನೇಜರ್ ಕೂಡ ರಶ್ಮಿಕಾ ಮಂದಣ್ಣ ಅವರಿಗೆ ಟಾರ್ಚರ್ ಕೊಡ್ತಿದ್ರಂತೆ. ಮಧ್ಯರಾತ್ರಿ 2 ಗಂಟೆಗೆ ಬಾ, ಕಾರ್ ಹತ್ತು, ಕಾರ್ ನಲ್ಲಿ ಬಂದು ಬೆಳಗ್ಗೆ 8 ಗಂಟೆಗೆ ಪುನಃ ಹೈದರಾಬಾದ್ಗೆ ಹೋಗು ಅಂತ ಹೇಳಿ ಮಿಡ್ ನೈಟ್ ಕರೆಸ್ಕೊಳ್ಳುವಂತಹ ಪ್ರಯತ್ನ ಕೂಡ ರಕ್ಷಿತ್ ಶೆಟ್ಟಿ ಅವರು ಮಾಡ್ತಾ ಇದ್ರಂತೆ. ಅಂಡ್ ರಶ್ಮಿಕಾ ಅವರಿಗೆ ರಕ್ಷಿತ್ ಶೆಟ್ಟಿ ಅವರ ಮ್ಯಾನೇಜರ್ ಕೂಡ ಮಾನಸಿಕವಾಗಿ ಟಾರ್ಚರ್ ಕೊಡ್ತಿದ್ರು ಅನ್ನುವಂಥದ್ದು ಈ ಆಡಿಯೋ ಮೂಲಕ ಎಲ್ಲೆಡೆ ಈಗ ಸುದ್ದಿ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಈ ಆಡಿಯೋದಲ್ಲಿ ರಶ್ಮಿಕಾ ಮಂದಣ್ಣ ಅವರ ತಾಯಿ ಸುಮನ್ ಮಂದಣ್ಣ ಅವರ ಹೇಳಿರೋ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರೇ ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿ ಅವರ ಲವ್ ಬ್ರೇಕಪ್ಗೆ ಕಾರಣ. ಅವರ ಟಾರ್ಚರ್, ಟಾಕ್ಸಿಕ್ನೆಸ್ ಅಂಡ್ ಅವರ ಒಂದು ಪೊಸೆಸಿವ್ನೆಸ್ ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿ ಅವರ ಎಂಗೇಜ್ಮೆಂಟ್ ಮುರಿದು ಬೀಳಲು ಕಾರಣ ಅಂತ ಹೇಳ್ತಾ ಇದ್ದಾರೆ. ಈಗ ಕೆಲವು ದಿನಗಳ ಹಿಂದೆ ಅಷ್ಟೇ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಅವರ ಈಗ ಇತ್ತೀಚಿನ ಮದುವೆ ವಿಡಿಯೋಗಳು, ಫೋಟೋಸ್ಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಆದ್ರೆ ಇದರ ನಡುವೆ ಈಗ ಎಂಗೇಜ್ಮೆಂಟ್ ಬ್ರೇಕಪ್ ಅಥವಾ ರಶ್ಮಿಕಾ ಮಂದಣ್ಣ ಅವರ ಮೊದಲ ಲವ್ ಬ್ರೇಕಪ್ಗೆ ಕಾರಣ ಏನು ಅನ್ನೋ ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ಅವರ ತಾಯಿ ಹಿರಿಯ ಪತ್ರಕರ್ತರೊಂದಿಗೆ ಮಾತನಾಡಿದ ಈ ಹಿಂದಿನ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಒಟ್ಟಾರೆ ಈ ರೀತಿಯಾದಂತಹ ಆಡಿಯೋ ಅಥವಾ ಈ ರೀತಿಯಾದ ಸುದ್ದಿಗೆ ಕಾರಣ ಆದಂತಹ ರಕ್ಷಿತ್ ಶೆಟ್ಟಿ ಅಥವಾ ರಶ್ಮಿಕಾ ಮಂದಣ್ಣ ತಾಯಿಯ ಆಡಿಯೋ ಮುಂದಿನ ದಿನಗಳಲ್ಲಿ ಯಾವ ಹಂತ ತಲುಪುತ್ತೆ, ಇದಕ್ಕೆ ರಕ್ಷಿತ್ ಶೆಟ್ಟಿ ಅವರು ಏನು ಉತ್ತರವನ್ನ ನೀಡ್ತಾರೆ, ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತ ಹೇಳಿ ನಾವು ಕೂಡ ಕಾದು ನೋಡಬೇಕಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.